Hello everyone, welcome back to my YouTube channel All in One. In this video we are going to study the notes and question and answers of class 6 chapter 11, that is Sahasi Mona Lisa. If you want the notes of other lesson or other subject, you can check my playlist of my channel. You can easily get from there. Abhyasa. First one, ಪದಗಳ ಅರ್ಥ. ಅಂಚು, ಕೊನೆ. ಅನುಕರಣೀಯ, ಅನುಸರಿಸುವಂಥದ್ದು. ಒಸರು, ಸೋರು, ಚಿನ್ನಾಟ, ವಿನೋದದ ಆಟ. ತಿವಿ, ಇರಿ, ಚುಚ್ಚು. ಬ್ಯಾಂಡೇಜ್, ಗಾಯದ ಮೇಲೆ ಕಟ್ಟುವ ಪಟ್ಟಿ. ಮೆಲ್ಲನೆ, ನಿಧಾನ. ರಾಜ್ಯಪಾಲ, ರಾಜ್ಯದ ಮುಖ್ಯಸ್ಥ. ಸಹಾನುಭೂತಿ, ದಯೆ, ಅನುಕಂಪ. ಹಂಗು, ಆಸೆ, ಅಂತಃಕರಣ, ದಯೆ. ಅಮೋಘ, ಸಾರ್ಥಕವಾದ. ಗುದ್ದಾಟ, ಹೊಡೆದಾಟ. ಜೋರು, ವೇಗ, ರಭಸ. ಪುರಸ್ಕಾರ, ಪ್ರಶಸ್ತಿ. ಮುಗ್ಧ, ಸರಳ ಸ್ವಭಾವ. ಮೈತ್ರಿ, ಸ್ನೇಹ. ರೂಢಿ, ಅಭ್ಯಾಸ, ಬಳಕೆ. ಸಾಹಸ, ಪರಾಕ್ರಮ. ಹೆದರು, ಭಯಪಡು. ಟಿಪ್ಪಣಿ 1, ಒಡಿಶಾ ಭಾರತದ ರಾಜ್ಯಗಳಲ್ಲಿ ಒಂದು. ಇದರ ಹಿಂದಿನ ಹೆಸರು ಒರಿಸ್ಸಾ. ತುಂಬ ಪ್ರಾಚೀನ ಹೆಸರು ಕಳಿಂಗ. ಸೆಕೆಂಡ್ ಒನ್, ಡೆಟಾಲ್, ರೋಗಾಣುಗಳನ್ನು ನಾಶ ಮಾಡುವ ದ್ರವ ರೂಪದ ಔಷಧಿ. ಥರ್ಡ್ ಒನ್, ಗೀತಾ ಚೋಪ್ರಾ ಬಹುಮಾನ. ಆನ್ಸರ್, ಭಾರತ ಸರ್ಕಾರ ನೀಡುವ ಮಕ್ಕಳ ಶೌರ್ಯ ಪ್ರಶಸ್ತಿ. ಪ್ರಶ್ನೆಗಳು. ಆ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಫಸ್ಟ್ ಕ್ವಶನ್, ಮೊನಾಲಿಸಾ ಯಾವ ಶಾಲೆಯಲ್ಲಿ ಓದುತ್ತಿದ್ದಳು? ಆನ್ಸರ್, ಮೊನಾಲಿಸಾ UGME ಶಾಲೆಯಲ್ಲಿ ಓದುತ್ತಿದ್ದಳು. ಸೆಕೆಂಡ್ ಒನ್, ಮೊನಾಲಿಸಾ ಹೋರಿಯ ತಿವಿತದಿಂದ ಹೇಗೆ ಪಾರಾದಳು? ಆನ್ಸರ್, ಮೊನಾಲಿಸಾ ಹೋರಿಯ ತಿವಿತದಿಂದ ಜೋರಾಗಿ ಬೇರೆ ಬದಿಗೆ ಓಡಿ ಪಾರಾದಳು. ಥರ್ಡ್ ಕ್ವಶನ್, ಹೋರಿಯ ತಿವಿತಕ್ಕೆ ಒಳಗಾದ ಕುರುಡ ಹುಡುಗ ಏನೆಂದು ಕೂಗಿಕೊಂಡನು? ಆನ್ಸರ್, ಹೋರಿಯ ತಿವಿತಕ್ಕೆ ಒಳಗಾದ ಕುರುಡ ಹುಡುಗ ನನ್ನನ್ನು ಕಾಪಾಡಿ ಕಾಪಾಡಿ ಎಂದು ಕೂಗಿಕೊಂಡನು. ಫೋರ್ತ್ ಒನ್, ಜಿಲ್ಲಾಧಿಕಾರಿಗಳು ಯಾರ ಸಾಹಸದ ಕಥೆಯನ್ನು ನೆನಪಿಸಿದರು? ಆನ್ಸರ್, ಜಿಲ್ಲಾಧಿಕಾರಿಗಳು ಅಬ್ದುಲ್ ಹಮೀದನ ಸಾಹಸದ ಕಥೆಯನ್ನು ನೆನಪಿಸಿದರು. ಫಿಫ್ತ್ ಒನ್, ಭಾರತ ಸರ್ಕಾರ ಮೊನಾಲಿಸಾಗೆ ಯಾವ ಪ್ರಶಸ್ತಿ ನೀಡಿತು? ಆನ್ಸರ್, ಭಾರತ ಸರ್ಕಾರ ಮೊನಾಲಿಸಾಗೆ ಗೀತಾ ಚೋಪ್ರಾ ಪ್ರಶಸ್ತಿ ನೀಡಿತು. ಸಿಕ್ಸ್ತ್ ಒನ್, ಮೊನಾಲಿಸಾಳ ತಂದೆಯ ಹೆಸರೇನು? ಆನ್ಸರ್, ಮೊನಾಲಿಸಾಳ ತಂದೆಯ ಹೆಸರು ದಿಜರಾಜ ಮಲ್ಲಿಕ್. ನೆಕ್ಸ್ಟ್, ಆ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ. ಫಸ್ಟ್ ಕ್ವಶನ್, ಮೊನಾಲಿಸಾ ಕುರುಡು ಹುಡುಗನನ್ನು ಹೇಗೆ ಕಾಪಾಡಿದಳು? ಆನ್ಸರ್, ಮೊನಾಲಿಸಾ ಹೋರಿಗಳಿಗೆ ಹೆದರದೆ ಕಾರುಗಳಿಂದಾಗುವ ಅಪಾಯವನ್ನು ಲೆಕ್ಕಿಸದೆ ಓಡಿದಳು.
ಕುರುಡು ಹುಡುಗನ ಕೈ ಹಿಡಿದಳು, ದರದರನೆ ಎಳೆದು ರಸ್ತೆಯ ಅಂಚಿಗೆ ತಂದಳು, ಆತನನ್ನು ಬದುಕಿಸಿದಳು. ಸೆಕೆಂಡ್ ಒನ್, ಕಾರಿನ ಚಾಲಕ ಕುರುಡು ಹುಡುಗನಿಗೆ ಯಾವ ರೀತಿ ಚಿಕಿತ್ಸೆ ನೀಡಿದನು? ಆನ್ಸರ್, ಕಾರಿನ ಚಾಲಕ ಬಿದ್ದ ಮಗುವನ್ನು ಎಬ್ಬಿಸಿದ, ಕಾರಿನಲ್ಲಿದ್ದ ಪ್ರಥಮ ಚಿಕಿತ್ಸೆಯ ಪೆಟ್ಟಿಗೆ ತೆಗೆದ, ರಕ್ತ ಒಸರುತ್ತಿದ್ದ ಕಾಲನ್ನು ಡೆಟಾಲಿನಿಂದ ಒರೆಸಿದ, ಬ್ಯಾಂಡೇಜ್ ಕಟ್ಟಿದ, ಥರಥರನೆ ನಡುಗುತ್ತಿದ್ದ ಕುರುಡು ಹುಡುಗನಿಗೆ ಸಮಾಧಾನ ಹೇಳಿದ. ಥರ್ಡ್ ಒನ್, ಕಾರಿನ ಚಾಲಕ ಮೊನಾಲಿಸಾಳನ್ನು ಏನೆಂದು ಮುದ್ದಾಡಿದನು? ಆನ್ಸರ್, ಕಾರಿನ ಚಾಲಕ ಮೊನಾಲಿಸಾಳನ್ನು, ಭೇಷ್ ಮಗು, ನಿನ್ನ ಧೈರ್ಯ ಮೆಚ್ಚಿದೆನು, ನಿನ್ನ ಸಮಯ ಪ್ರಜ್ಞೆ ಒಬ್ಬ ಕುರುಡನ ಜೀವ ಉಳಿಸಿತು, ನಿನ್ನ ಸಹಾನುಭೂತಿ ದೊಡ್ಡದು ಎಂದು ಮುದ್ದಾಡಿದನು. ಫೋರ್ತ್ ಕ್ವಶನ್, ಮೊನಾಲಿಸಾ ಕಾರಿನ ಚಾಲಕನಿಗೆ ಯಾವ ರೀತಿ ಧನ್ಯವಾದ ಹೇಳಿದಳು? ಆನ್ಸರ್, ಮೊನಾಲಿಸಾ, ಮಾಮ, ನೀನು ಬಹಳ ಒಳ್ಳೆಯವನು, ಆ ತುಂಟ ದನಗಳನ್ನು ಓಡಿಸಿದೆ, ಈ ಕಣ್ಣು ಕಾಣದ ಹುಡುಗನ ಗಾಯದ ರಕ್ತ ಒರೆಸಿ ಬ್ಯಾಂಡೇಜ್ ಕಟ್ಟಿ ಸಂತೈಸಿರುವೆ, ಆಪತ್ತಿಗೆ ಆದವನೇ ನೆಂಟ, ಇತರರಿಗೆ ಸಹಾಯ ಮಾಡುವ ದೊಡ್ಡ ಗುಣವಿದೆ, ದೇವರು ನಿನ್ನನ್ನು ಚೆನ್ನಾಗಿಟ್ಟಿರಲಿ ಎಂದು ಧನ್ಯವಾದ ಹೇಳಿದಳು. ಫಿಫ್ತ್ ಕ್ವಶನ್, ಮೊನಾಲಿಸಾಳ ಮುಗ್ಧ ಮಾತುಗಳಿಗೆ ಕಾರಿನ ಚಾಲಕ ಏನೆಂದು ಪ್ರತಿಕ್ರಿಯಿಸಿದನು? ಆನ್ಸರ್, ಮೊನಾಲಿಸಾಳ ಮುಗ್ಧ ಮಾತುಗಳಿಗೆ ಕಾರಿನ ಚಾಲಕ, ಅಬ್ಬಾ ನೀನೆಷ್ಟು ಜಾಣೆ, ನಿನ್ನ ಹೆತ್ತ ತಂದೆ ತಾಯಿಗಳು ಧನ್ಯರು, ನಿನ್ನ ಗುರುಗಳು ನಿನಗೆ ಒಳ್ಳೆಯ ಶಿಕ್ಷಣ ನೀಡಿದ್ದಾರೆ, ಪರರ ನೋವನ್ನು ತನ್ನ ನೋವೆಂದು ತಿಳಿಯುವ ನಿನ್ನ ಭಾವನೆ ಮೆಚ್ಚುವಂಥದ್ದು, ನಿನ್ನ ಭವಿಷ್ಯ ಬೆಳಗಲಿ ಎಂದು ಪ್ರತಿಕ್ರಿಯಿಸಿದನು. ಸಿಕ್ಸ್ತ್ ಕ್ವಶನ್, ಜಿಲ್ಲಾಧಿಕಾರಿ ಮೊನಾಲಿಸಾಳನ್ನು ಅಭಿನಂದಿಸಿ ಹೇಳಿದ ಮಾತುಗಳಾವು? ಆನ್ಸರ್, ಜಿಲ್ಲಾಧಿಕಾರಿ ಮೊನಾಲಿಸಾಳನ್ನು ಅಭಿನಂದಿಸಿ ದಯವೇ ಧರ್ಮದ ಮೂಲ ಎಂದರು, ಅವಳ ಮಾನವೀಯತೆ ಹಾಗೂ ಸಹಾನುಭೂತಿಯನ್ನು ಹೊಗಳಿದರು, ಧೈರ್ಯ ಸಾಹಸಗಳೇ ಗೆಲುವಿನ ಮೆಟ್ಟಿಲು ಎಂದರು, ಅಬ್ದುಲ್ ಹಮೀದನ ಸಾಹಸದ ಕಥೆ ನೆನಪಿಸಿದರು. ನೆಕ್ಸ್ಟ್, ಈ ಕೆಳಗಿನ ಪ್ರಶ್ನೆಗಳಿಗೆ 6-7 ವಾಕ್ಯದಲ್ಲಿ ಉತ್ತರಿಸಿರಿ. ಫಸ್ಟ್ ಕ್ವಶನ್, ಕುರುಡು ಹುಡುಗನು ಅಪಾಯಕ್ಕೆ ಹೇಗೆ ಒಳಗಾದನು? ಆನ್ಸರ್, ರಸ್ತೆಯ ಬದಿಯ ಹುಲ್ಲನ್ನು 2 ದಷ್ಟಪುಷ್ಟ ಹೋರಿಗಳು ಮೇಯುತ್ತಿದ್ದವು, ಚಿನ್ನಾಟವಾಡುತ್ತಿದ್ದವು, ಅವು ಒಮ್ಮಿಂದೊಮ್ಮೆಲೆ ಗುದ್ದಾಟಕ್ಕೆ ನಿಂತವು, ಒಂದನ್ನು ಇನ್ನೊಂದು ಕೊಂಬಿನಿಂದ ತಿವಿಯುತ್ತಾ ಇರಿಯುತ್ತಾ ಮೆರೆದಾಡತೊಡಗಿದವು. ಈ ಹೋರಿಗಳ ಜಗಳ ನೋಡದೆ ಅವುಗಳ ನಡುವೆ ಕುರುಡು ಹುಡುಗನು ಸಿಕ್ಕಿಬಿದ್ದನು. ಆ ಕುರುಡು ಹುಡುಗ ದನಗಳ ತಿವಿತಕ್ಕೆ ಒಳಗಾಗಿ ಕಾಲಿನಿಂದ ರಕ್ತ ಸುರಿಯುವಂತಾಯಿತು. ಸಹಾಯಕ್ಕಾಗಿ ಅತ್ತ ಇತ್ತ ಕೈಯಾಡಿಸುತ್ತಿದ್ದನು.
ಸೆಕೆಂಡ್ ಕ್ವಶನ್, ಮೊನಾಲಿಸಾಳ ಸಾಹಸ ಮೆಚ್ಚುವಂಥದ್ದು ಏಕೆ? ಆನ್ಸರ್, ಮೊನಾಲಿಸಾ ಇನ್ನು 2ನೇ ತರಗತಿಯ ಹುಡುಗಿ. ಹೋರಿಗಳ ತಿವಿತಕ್ಕೆ ಒಳಗಾಗಿದ್ದ ಕುರುಡ ಹುಡುಗನನ್ನು ಧೈರ್ಯದಿಂದ ರಕ್ಷಿಸಿದಳು. ಹೋರಿಗಳಿಗೆ ಹೆದರದೆ ಕಾರುಗಳಿಂದ ಆಗುವ ಅಪಾಯವನ್ನು ಲೆಕ್ಕಿಸದೆ ಓಡಿದಳು. ಆ ಕುರುಡು ಹುಡುಗನ ಕೈ ಹಿಡಿದು ದರದರನೆ ಇಳಿದು ರಸ್ತೆಯ ಅಂಚಿಗೆ ತಂದಳು. ಆತನನ್ನು ಬದುಕಿಸಿದಳು. ಆದ್ದರಿಂದ ಅವಳ ಧೈರ್ಯ ಸಾಹಸ ಮೆಚ್ಚುವಂಥದ್ದು. ನೆಕ್ಸ್ಟ್, ಈ ಕೆಳಗಿನ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು ಬರೆಯಿರಿ. ಫಸ್ಟ್ ಕ್ವಶನ್, ನನ್ನನ್ನು ಕಾಪಾಡಿ ಕಾಪಾಡಿ ಯಾರು ಹೇಳಿದರು? ಆನ್ಸರ್, ಕುರುಡು ಹುಡುಗ. ಯಾರಿಗೆ ಹೇಳಿದರು? ಆನ್ಸರ್, ರಸ್ತೆಯಲ್ಲಿದ್ದ ಜನರಿಗೆ. ಸೆಕೆಂಡ್ ಒನ್, ನಿನ್ನ ಹೆತ್ತ ತಂದೆ ತಾಯಿಗಳು ಧನ್ಯರು ಯಾರು ಹೇಳಿದರು? ಆನ್ಸರ್, ಕಾರಿನವರು. ಯಾರಿಗೆ ಹೇಳಿದರು? ಆನ್ಸರ್, ಮೊನಾಲಿಸಾಳಿಗೆ. ಥರ್ಡ್ ಒನ್, ಭೇಷ್ ಮಗು, ನಿನ್ನ ಧೈರ್ಯ ಮೆಚ್ಚಿದೆನು ಯಾರು ಹೇಳಿದರು? ಆನ್ಸರ್, ಕಾರಿನವರು. ಯಾರಿಗೆ ಹೇಳಿದರು? ಮೊನಾಲಿಸಾಗೆ. ಥರ್ಡ್ ಮೇನ್ ಒನ್, ಭಾಷಾಭ್ಯಾಸ. ಇಲ್ಲಿರುವ ಪದಗಳನ್ನು ಮಾದರಿಯಂತೆ ಬಿಡಿಸಿ ಬರೆಯಿರಿ. ಮಾದರಿ, ನಾವೆಲ್ಲರೂ, ನಾವು ಪ್ಲಸ್ ಎಲ್ಲರೂ. ಫಸ್ಟ್ ಕ್ವಶನ್, ಮುಖ್ಯೋಪಾಧ್ಯಾಯರು. ಆನ್ಸರ್, ಮುಖ್ಯ ಪ್ಲಸ್ ಉಪಾಧ್ಯಾಯರು. ಸೆಕೆಂಡ್ ಒನ್, ವಾರ್ಷಿಕೋತ್ಸವ. ಆನ್ಸರ್, ವಾರ್ಷಿಕ ಪ್ಲಸ್ ಉತ್ಸವ. ಥರ್ಡ್ ಒನ್, ಜಿಲ್ಲಾಧಿಕಾರಿ. ಆನ್ಸರ್, ಜಿಲ್ಲಾ ಪ್ಲಸ್ ಅಧಿಕಾರಿ. ಫೋರ್ತ್ ಒನ್, ಚೆನ್ನಾಗಿಟ್ಟಿರಲಿ. ಆನ್ಸರ್, ಚೆನ್ನಾಗಿ ಪ್ಲಸ್ ಇಟ್ಟಿರಲಿ. ನೆಕ್ಸ್ಟ್, ಬಿಟ್ಟ ಸ್ಥಳಗಳನ್ನು ನೀಡಿರುವ 4 ಆಯ್ಕೆಯ ಉತ್ತರಗಳಿಂದ ಸರಿಯಾದುದನ್ನು ಆರಿಸಿ ಬರೆಯಿರಿ. ಫಸ್ಟ್ ಕ್ವಶನ್, ಸಹಾನುಭೂತಿ ಪದದ ಅರ್ಥ ಡ್ಯಾಶ್. ಆನ್ಸರ್, ಆಪ್ಷನ್ ಆ, ಅನುಕಂಪ. ಸೆಕೆಂಡ್ ಒನ್, ರವಿಯ ಗಾಯಕ್ಕೆ ಡ್ಯಾಶ್ ಕಟ್ಟಲಾಯಿತು, ಗೆರೆ ಎಳೆದ ಪದವು ಡ್ಯಾಶ್. ಆನ್ಸರ್, ಆಪ್ಷನ್ ಆ, ಅನ್ಯದೇಶೀಯ. ಥರ್ಡ್ ಕ್ವಶನ್, ಮೆಲ್ಲನೆ ಪದದ ವಿರುದ್ಧ ಪದ ಡ್ಯಾಶ್. ಆನ್ಸರ್, ಆಪ್ಷನ್ ಆ, ಬೇಗನೆ. ಫೋರ್ತ್ ಒನ್, ಅಂಚು ಪದದ ಸಮಾನಾರ್ಥಕ ಪದ ಡ್ಯಾಶ್. ಆಪ್ಷನ್ ಆ, ಕೊನೆ. ನೆಕ್ಸ್ಟ್, ಈ ಪ್ರಸ್ತುತ ಗದ್ಯ ಪಾಠದಲ್ಲಿ ಬಂದಿರುವ ಮಾನವೀಯತೆಗೆ ಸಂಬಂಧಿಸಿದ ಪದಗಳನ್ನು ಪಟ್ಟಿ ಮಾಡಿ. ಪ್ರೀತಿ, ಅಂತಃಕರಣ, ಸಹಾಯ, ದಯವೇ ಧರ್ಮದ ಮೂಲ. ನೆಕ್ಸ್ಟ್, ಇಲ್ಲಿ ನೀಡಿರುವ ಪದಗಳನ್ನು ನಿಮ್ಮ ಸ್ವಂತ ವಾಕ್ಯಗಳ ಬಳಸಿ ಬರೆಯಿರಿ. ಫಸ್ಟ್ ಕ್ವಶನ್, ದಷ್ಟಪುಷ್ಟ. ಆನ್ಸರ್, ನನ್ನ ಅಣ್ಣ ದಷ್ಟಪುಷ್ಟನಾಗಿದ್ದಾನೆ. ಸೆಕೆಂಡ್ ಕ್ವಶನ್, ಸಹಾಯ. ಆನ್ಸರ್, ನಾವು ಬಡವರಿಗೆ ಸಹಾಯ ಮಾಡಬೇಕು. ಥರ್ಡ್ ಒನ್, ಬೆರಗಾಗು.
ನಾನು ಗೋಲ್ ಗುಂಬಜ್ ವಾಸ್ತುಶಿಲ್ಪವನ್ನು ನೋಡಿ ಬೆರಗಾದೆನು. ಫೋರ್ತ್ ಒನ್ ಸಾಹಸ. ಆನ್ಸರ್ ಮಂಗಳ ಗ್ರಹಕ್ಕೆ ತೆರಳುವಾಗ ಗಗನಯಾತ್ರಿಗಳ ಸಾಹಸ ಮೆಚ್ಚುವಂಥದ್ದು. ಫಿಫ್ತ್ ಒನ್ ಸನ್ಮಾನ. ಆನ್ಸರ್ ಭಾರತ ಸರ್ಕಾರ ಮೊನಾಲಿಸಳನ್ನು ಸನ್ಮಾನ ಮಾಡಿತು. ನೆಕ್ಸ್ಟ್ ಇಲ್ಲಿರುವ ಗಾದೆ ಮಾತುಗಳನ್ನು ವಿಸ್ತರಿಸಿ ಬರೆಯಿರಿ. ಫಸ್ಟ್ ಕ್ವಶನ್, ಆಪತ್ತಿಗಾದವನೇ ನಂಟ. ಆನ್ಸರ್ ಗಾದೆಗಳು ಹಿರಿಯರ ಅನುಭವದ ಮಾತುಗಳೇ ಆಗಿವೆ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗುವುದಿಲ್ಲ. ಕಷ್ಟ ಕಾಲದಲ್ಲಿರುವವರಿಗೆ ಯಾರು ಸಹಾಯ ಮಾಡಲು ಧಾವಿಸಿ ಬರುವರು ಅವರೇ ನಿಜವಾದ ನೆಂಟರಾಗುತ್ತಾರೆ. ಕೆಲವೊಮ್ಮೆ ಕಷ್ಟದಲ್ಲಿರುವಾಗ ಬಂಧು ಬಳಗ ನೆರೆಹೊರೆಯವರು ಸಹಾಯ ಮಾಡಲು ಮುಂದಾಗುವುದಿಲ್ಲ. ಆದರೆ ಯಾವ ಕರುಳ ಬಳ್ಳಿಯ ಸಂಬಂಧ ಇರದಿದ್ದರೂ ಬೇರೆಯವರ ಕಷ್ಟ ದುಃಖ ನಮ್ಮದು ಎಂದು ಭಾವಿಸಿ ಮಾನವೀಯತೆಯಿಂದ ನಮ್ಮ ಸಹಾಯಕ್ಕಾಗಿ ಓಡಿ ಬರುವರೋ ಅವರೇ ನಮ್ಮ ನಿಜವಾದ ನೆಂಟರಾಗುತ್ತಾರೆ ಎಂಬುದೇ ಈ ಗಾದೆಯ ಅರ್ಥ. ಸೆಕೆಂಡ್ ಒನ್, ದಯವೇ ಧರ್ಮದ ಮೂಲ. ಆನ್ಸರ್ ದಯೆ ಎಂದರೆ ಕರುಣೆ ಎಂದರ್ಥ. ಇಲ್ಲಿ ಧರ್ಮಗಳ ಮೂಲ ಉದ್ದೇಶ ದಯೆಯಿಂದ ಈ ಪ್ರಪಂಚವನ್ನು ನಾವು ಕಾಣಬೇಕು ಎಂಬುದಾಗಿದೆ. ಕರುಣೆಯ ಮಹತ್ವ ಅರಿತ ವಚನಕಾರರಾದ ಬಸವಣ್ಣನವರು 12ನೆಯ ಶತಮಾನದಲ್ಲಿ ದಯವೇ ಧರ್ಮದ ಮೂಲವಯ್ಯ, ದಯೆ ಇರಬೇಕು ಸಕಲ ಪ್ರಾಣಿಗಳಲ್ಲಿ, ದಯೆ ಇಲ್ಲದಿದ್ದರೆ ಆ ದೇವರು ನಮಗೆ ಒಲಿಯುವುದಿಲ್ಲ ಎಂದು ದಯೆಯ ಮಹತ್ವವನ್ನು ತಿಳಿಸಿದ್ದಾರೆ. ಆದ್ದರಿಂದ ಪ್ರತಿಯೊಬ್ಬರೂ ಪ್ರತಿಯೊಂದು ಜೀವಿಗಳ ಮೇಲೂ ದಯೆ ತೋರಿಸಬೇಕು. ಆಗ ಮಾತ್ರ ಸ್ವಸ್ಥ ಸಮಾಜ ನಿರ್ಮಾಣ ಸಾಧ್ಯವಾಗುತ್ತದೆ. So this is all about your lesson number 11, that is Sahasi Mona Lisa. As I told you, if you want more lessons, check the playlist of my channel. Thank you.